ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರ ವಿರುದ್ಧ ಎಲ್ಲಿಯೂ ಭ್ರಷ್ಟಾಚಾರದ ಆರೋಪ ಮಾಡಿಲ್ಲ. ಆದರೆ ಅಕ್ರಮವಾಗಿ ಆಡಳಿತ ಮಂಡಳಿಯಲ್ಲಿ ಮುಂದುವರಿಯದಂತೆ ಆಗ್ರಹಿಸಿದ್ದೇವೆ ಎಂದು ಸಂಘದ ನಿರ್ದೇಶಕ ಕೃಷ್ಣ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯ ಅಧಿಕಾರಾವಧಿಯು ಮುಕ್ತಾಯಗೊಂಡಿದೆ. ಅನಗತ್ಯವಾಗಿ ಮುಂದುವರಿಯದೆ ಚುನಾವಣೆಗೆ ಆಗ್ರಹಿಸಿದ್ದೇವೆ. ಆದರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ವಿನಾಕಾರಣ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು. ಆಡಳಿತ ಮಂಡಳಿಯ ಶಶಿಧರ್ ಅವರು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಎಂದು ಅನಗತ್ಯವಾಗಿ ಕುರುಬ ಸಮಾಜದ ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ ಸಾಮಾನ್ಯ ಸಭೆಯ ನಂತರ ಡಿಆರ್ ಅವರಿಗೆ ಭ್ರಷ್ಟಾಚಾರ ಸಂಬಂಧ ದೂರು ನೀಡಿಲ್ಲ. ಸುದ್ದಿಗೋಷ್ಠಿಯಲ್ಲಿಯೂ ಆಡಿಟ್ ವರದಿಯನ್ನೂ ಒಪ್ಪಿಕೊಂಡಿದ್ದೆವು. ಜನವರಿ 13ರಂದು ಸಹಕಾರ ಸಂಘಗಳ ಇಲಾಖೆಗೆ ಚುನಾವಣೆ ನಡೆಸುವಂತೆ ಮನವಿ ಮಾಡಿದ್ದೇವೆ ಎಂದು ಪತ್ರವ್ಯವಹಾರದ ದಾಖಲೆ ನೀಡಿ ಸ್ಪಷ್ಟಪಡಿಸಿದರು. ಸಮಾಜದ ಜನರ ಮುಗ್ಧತೆ ಬಳಸಿಕೊಂಡು ದಾರಿ ತಪ್ಪಿಸುವ ಕೆಲಸ ಆಡಳಿತ ಮಂಡಳಿ ಮಾಡುತ್ತಿದೆ. ಇದನ್ನು ಬಿಟ್ಟು ಸಹಕಾರ ನಿಯಮಗಳು ಹಾಗೂ ಸಂಘದ ಬೈಲಾದಂತೆ ಚುನಾವಣೆ ನಡೆಸಬೇಕು. ಇಲ್ಲವಾದಲ್ಲಿ ಕಾನೂನಾತ್ಮಕ ಕ್ರಮ ವಹಿಸಲಾಗುವುದು, ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಂಘದ ಆವರಣದಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಸರ್ಕಾರದಿಂದ 2.25 ಕೋಟಿ ರು ಅನುಮೋದನೆ ದೊರೆತಿದೆ. ಮುಂಗಡವಾಗಿ 50 ಲಕ್ಷ ಬಿಡುಗಡೆ ಮಾಡಿದ್ದು, ಯಾವುದೇ ಸರಕಾರ ಸಾಮ್ಯದ ಸಂಸ್ಥೆಗಳಿಂದ ಕಾಮಗಾರಿ ನಡೆಸದೆ, ಟೆಂಡರ್ ಕರೆಯದೆ ವ್ಯಯ ಮಾಡಲಾಗಿದೆ. ದಾನಿಗಳಿಂದ ಬಂದ ದೇಣಿಗೆಯ ಮಾಹಿತಿಯನ್ನು ಸಂಘದ ಸದಸ್ಯರ ಗಮನಕ್ಕೆ ತರದೆ ಬಚ್ಚಿಡಲಾಗುತ್ತಿದೆ ಎಂದು ಆರೋಪಿಸಿದರು. ಮೊನ್ನೆ ಕಳೆದ 1ನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಕನಕಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಒಬ್ಬರು ಶಶಿಧರ್ ಅಂತೇಳಿ ಅವರು ಮತ್ತು ಅವರ ತಂಡ ಕನಕಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಬಗ್ಗೆ ಮತ್ತು ನಮ್ಮ ಸಮಾಜದ ಬಂಧುಗಳ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳನ್ನ ಸಂಗ್ರಹಿಸ್ಕೊಂಡು ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಅದೊಂದು ನಮ್ಮ ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕಿ ಇದ್ದಂತೆ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರೋದು. ಆ ವಿಚಾರವಾಗಿ ಸ್ವಲ್ಪ ನಾವು ಒಂದು ಸಾಕ್ಷಿ ಸಮೇತ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಲಿಕ್ಕೋಸ್ಕರನೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಮೊದಲನೇದಾಗಿ ಶಶಿಧರನವರು ಹೇಳ್ತಾರೆ, ನಮ್ಮನ್ನು ನಾನೊಬ್ಬ ನಿರ್ದೇಶನಕ್ಕೆ ಕಳೆದ 5 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದು. ನಮ್ಮದು ಈಗ ಅವಧಿ ಮಾರ್ಚ್ 6ನೇ ತಾರೀಕೆ ಕಂಪ್ಲೀಟ್ ಆಗಿದೆ 5 ವರ್ಷ. ಪಾಂಡವಪುರದ ಕೃಷ್ಣ ಅವ್ರದ್ದು ಏನು ಕೊಡುಗೆ ಇದೆ ಪಾಂಡವಪುರಕ್ಕೆ, ಇಲ್ಲಿ ಬಂದು ಇಲ್ಲಿ ಹೋರಾಟನ ಮಾಡ್ತಾರೆ ಅಥವಾ ಪ್ರತಿಭಟನೆನ ನಡೆಸ್ತಾರೆ ಈ ಸದಸ್ಯರುಗಳ ಜೊತೆ ಸೇರ್ಕೊಂಡು ಅನ್ನುವಂಥದ್ದನ್ನು ನೇರ ಆರೋಪವನ್ನು ಮಾಡ್ತಾರೆ. ನಾವು ಅದಕ್ಕೆ ನೇರವಾಗಿ ಪ್ರಶ್ನೆನ ಕೇಳಿದ್ರೆ, ಶಶಿಧರ್ ಅವರೇ, ನಮ್ಮನ್ನು ಒಂದು ಬೆರಳು ಮಾಡಿ ನೀವು ತೋರಿಸ್ತಾ ಇದ್ದೀರಲ್ಲ, ನೀವೇನೋ ನಿಮ್ಮ ಕೊಡುಗೆ ಏನು ಅಂತೇಳಿ, ಈ 4 ಬೆರಳು ನಿಮ್ಮನ್ನೇ ತೋರಿಸ್ತಾ ಇದೆ. ನಿಮ್ಮ ಕೊಡುಗೆ ಏನು? ನೀವು ಕಳೆದ 9 ವರ್ಷದಿಂದ ಕಳೆದ ಬಾರಿ ಇಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘ ನಿರ್ದೇಶಕರಾಗಿದ್ದಿರಿ. ಈ ಬಾರಿ 5 ವರ್ಷದಿಂದ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಿರಿ. ನೀವು ಕೇರ್ಪೇಟೆ ತಾಲೂಕರಿದ್ದೀರಿ. ಕೇರ್ಪೇಟೆ ತಾಲೂಕಿಗೆ ನಿಮ್ಮ ಕೊಡುಗೆ ಏನು? ಮೊದಲು ಅದನ್ನು ವಿಷಯ ತಿಳಿಸಿ, ನಂತರ ಬೇರೆಯವ್ರ ಬಗ್ಗೆ ನೀವು ದಯವಿಟ್ಟು ಮಾತಾಡಿ. ನಿಮ್ಮ ಕೊಡುಗೆ ಏನು ಅಂದರೆ KRಪೇಟೆನಲ್ಲಿ 3 ತಾಲೂಕು ಕುರುಬರ ಸಂಘ ಇದೆ. ಈ ಶಶಿಧರು ಮತ್ತು ಈ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ML ಸುರೇಶ್ ಅವರು, ಇವ್ರ ಕೊಡುಗೆ ಏನಪ್ಪ ಅಂದರೆ KRಪೇಟೆ ತಾಲೂಕಿನಲ್ಲಿ 3 ಸಂಘ ಮಾಡಿರೋದೇ ಇವರ ದೊಡ್ಡ ಕೊಡುಗೆ ಅವ್ರದ್ದು. ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಕಾರ್ಯದರ್ಶಿಗಳು ಈಗ 5 ವರ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಿತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋಆಪರೇಟಿವಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಒಂದು ಚೆಕ್ ಅಥಾರಿಟಿಗೆ ಸೈನ್ನ ಮಾಡ್ತಾರೆ ಒಂದು ಹಣಕಾಸಿನ ವ್ಯವಹಾರದಲ್ಲಿ. ಅದು ನಮ್ಮ ಬೈಲಾದಲ್ಲಿ ಹಿಂದೆ ಎಲ್ಲ ಖಜಾಂಚಿ, ಸೆಕ್ರೆಟರಿ, ಅಧ್ಯಕ್ಷರು ಎಲ್ಲ ಮಾಡ್ಕೊಂಡು ಬಂದಿದ್ದರು. ಈ ಅವಧಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನ ಕೈ ಬಿಟ್ಟಿದ್ದರು ಆ ಚೆಕ್ಗೆ ಸೈನ್ ಮಾಡುವಂಥ ವಿಚಾರದಲ್ಲಿ. ನಾವು ಬೇಕಾದಷ್ಟು ಸಾಮಾನ್ಯ ಸಭೆಯಲ್ಲಿ ಆ ಚರ್ಚೆಯನ್ನು ಮಾಡಿದ್ವಿ. ಒಬ್ಬ ಪ್ರಧಾನ ಕಾರ್ಯದರ್ಶಿ ಆ ಹುದ್ದೆಗೆ ಅದೊಂದು ಗೌರವಕ್ಕೆ ಧಕ್ಕೆ ಬರದಂತೆ ಆ ಚೆಕ್ಕಿಗೆ ಸೈನ್ ಮಾಡುವಂಥ ಅಥಾರಿಟಿನ ಕೊಡಿ ಅಂತೇಳಿ. ಇದೇ ಅಧ್ಯಕ್ಷರು, ನಾವು ಅಧ್ಯಕ್ಷರು ಮತ್ತು ಖಜಾಂಚಿ ಇಬ್ಬರಿಗೆ ಇರಲಿ, ಯಾವುದೇ ಕಾರಣಕ್ಕೂ ಪ್ರಧಾನ ಕಾರ್ಯದರ್ಶಿಗೆ ಕೊಡಲ್ಲ ಅಂತ ಹೇಳ್ಕೊಂಡು ಬಂದಂಥ ಸಂದರ್ಭ. ಈ ಕಳೆದ 6 ತಿಂಗಳ ಹಿಂದೆ ಸಾಮಾನ್ಯ ಸಭೆಯಲ್ಲಿ ನಾನೇ ವೈಯಕ್ತಿಕವಾಗಿ ಲೆಟರ್ ಕೊಟ್ಟು ಆ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಪಾಸ್ ಮಾಡಿಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೆಕ್ ಅಥಾರಿಟಿಗೆ ಸೈನ್ ಕೊಡಿಸಿದ್ವಿ. ಅದೇನು ಶಶಿಧರ್ಗೆ ಅನ್ನುವಂಥದ್ದಲ್ಲ, ಆ ಹುದ್ದೆಗೆ ಒಂದು ಗೌರವ ಕೊಡಲಿಕ್ಕೆ. ಆದರೆ ಇದೇ ಅಧ್ಯಕ್ಷರ ಟೀಮು ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳಿಗೆ
ನಮ್ಮ ಕನಕ ಭವನದಲ್ಲಿ ಏನು ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿ ನಡೀತಿದೆ, ಸರ್ಕಾರದ ವತಿಯಿಂದ 50 ಲಕ್ಷ ಹಿಂದುಳಿದ ವರ್ಗ ಇಲಾಖೆಗೆ ಬಿಡುಗಡೆ ಆಗುತ್ತೆ. ಅದನ್ನು ನಮ್ಮ ಸಂಘದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ 50 ಲಕ್ಷ ಅಮೌಂಟು ಕಂಪ್ಲೀಟು ಖಾಲಿಯಾಗೋವರೆಗೂ ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಚೆಕ್ಗೆ ಸೈನ್ ಅಥಾರಿಟಿ ಕೊಡಲ್ಲ. ಇದು ಇವರ ಸಾಧನೆ. ಅದೇ ಕಾರ್ಯದರ್ಶಿಗಳು ನಮ್ಮ ಬಗ್ಗೆ ಬೆರಳು ಮಾಡಿ ತೋರಿಸುವಂಥದ್ದು ಏನಪ್ಪ ಅಂದರೆ, ಒಬ್ಬ ಕಾರ್ಯದರ್ಶಿಯಾಗಿ ಒಂದು ಚೆಕ್ಗೆ ಸೈನ್ ಮಾಡೋಕ್ಕೆ ಅವಕಾಶನ ತಗೊಳ್ದಾಗುವಂಥ ಅಯೋಗ್ಯ ಮತ್ತು ಅಷ್ಟೊಂದು ಅಸಹಾಯಕತೆಯಲ್ಲಿರುವಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿ. ಈತನ ಕೆಲಸ ನಾವು ನೋಡ್ಕೊಂಡು ಬಂದಿದ್ದೀವಿ, ಬೇಕಾದ ಸಾರಿ ಖಂಡಿಸ್ಕೊಂಡು ಬಂದಿದ್ದೀವಿ. ಒಂದು ಮೀಟಿಂಗ್ ನೋಟಿಸ್ಗೆ ಕೊಡಬೇಕಾದ್ರೆ ಪ್ರಧಾನ ಕಾರ್ಯದರ್ಶಿದೇ ಸಹಿ ಇರ್ತದೆ. ಈತ ಯಾವುದೋ ಒಂದು ಉದ್ಯೋಗಕ್ಕೋ ಮಾಡ್ಕೊಂಡು ಹೋಗ್ಲಿಕ್ಕೋ ಒಂದು 10 ರಿಂದ 15, 20 ನಮ್ಮದು ಲೆಟ್ರೇಡ್ಗೆ ಸೈನ್ ಮಾಡಿ ಸಂಘದ ಕಚೇರಿಲಿ ಇಟ್ಬಿಟ್ಟು ಅಧ್ಯಕ್ಷರು ಯಾವತ್ತಿಗೆ ಬೇಕೋ ಅವತ್ತು ಅವರು ಮೀಟಿಂಗ್ ಕರೆಯುವಂಥದ್ದು, ಅವರು ಪ್ರೋಸೆಸ್ ಮಾಡುವಂಥದ್ದು. ಇದು ಪ್ರಧಾನ ಕಾರ್ಯದರ್ಶಿಗಳ ನಡೆ ಅಥವಾ ಅವರ ಒಂದು ಕರ್ತವ್ಯ. ಇದೊಂದು ಬೇಜವಾಬ್ದಾರಿತನವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಬಗ್ಗೆ ಆರೋಪವನ್ನು ಮಾಡಿರೋದಕ್ಕೆ. ಜೊತೆಗೆ ಅವ್ರಿಗೆ ವೈಯಕ್ತಿಕವಾಗಿ ಹೇಳ್ತೀನಿ, ನಮ್ಮ ಬಗ್ಗೆ ಏನು ಕೊಡುಗೆ, ಇವ್ರ ತಂದೆ ಅಧ್ಯಕ್ಷರಾಗಿದ್ದರು, ಇವ್ರ ತಾಯಿ ಪುರಸಭೆ ಅಧ್ಯಕ್ಷರಾಗಿದ್ದರು, ಇವರು ಕೂಡ ಪುರಸಭೆ ಮೆಂಬರು ಅಂತೆಲ್ಲನೂ ವಿಚಾರವನ್ನು ಮಾಡ್ತಾರೆ. ಏನು ಪಾಂಡವಪುರ ಕೊಡುಗೆ ಅಂತೇಳಿ 2017ನೇ ಇಸ್ವಿ ನಾನು ಒಂದು ಬೇರೆ ಪಕ್ಷದಲ್ಲಿದ್ದೀನಿ. ಆದರೂ ಕೂಡ ನಮ್ಮ ಸಮಾಜದ ಸರ್ವೋಚ್ಚ ನಾಯಕ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿರ್ತಾರೆ 2017ರಲ್ಲಿ. ಅವ್ರ ಮಗನ್ನ ಪಾಂಡವಪುರಕ್ಕೆ ಕರೆಸಿ ನಮ್ಮ ಸಮಾಜದ ಒಂದೇ ವೇದಿಕೆ ಮೇಲೆ 4 ಕಾರ್ಯಕ್ರಮವನ್ನು ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತೀನಿ. ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಇಟ್ಕೊಂಡಿರ್ತೀವಿ. ನಮ್ಮ ಸಮಾಜದ ಚುನಾವಣೆಯುತ ಬಂಧುಗಳಿಗೆಲ್ಲರಿಗೂ ಸನ್ಮಾನ ಇಟ್ಕೊತೀವಿ. ಕನಕ ಜಯಂತಿ ಮಾಡ್ತೀವಿ. ಒಂದು ಕನಕ ಯುವ ಬಳಗನ ಸಂಘವನ್ನು ಸ್ಥಾಪನೆಯನ್ನು ಮಾಡ್ತೀವಿ. ಇದನ್ನು ವೈಯಕ್ತಿಕವಾಗಿ ನಾವು ಒಬ್ಬ ಸರ್ವೋಚ್ಚ ನಾಯಕನ ನಾವು ಕರೆದು ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕರೆದು ಒಂದು ಕಾರ್ಯಕ್ರಮವನ್ನು ಅದನ್ನು ನಾವು ಕೈಗೊಳ್ತೀವಿ. ಆದರೆ ಈ ಪ್ರಧಾನ ಕಾರ್ಯದರ್ಶಿ ವೈಯಕ್ತಿಕವಾಗಿ ಅಥವಾ ಇನ್ಯಾವ ರೂಪದಲ್ಲಾದರೂ ಏನು ಕೊಡುಗೆನ ನೀಡಿದ್ದಾರೆ ಅನ್ನುವಂಥದ್ದನ್ನು ನೇರವಾಗಿ ಅವರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಮತ್ತು ಅದ್ರ ಜೊತೆಗೆ ಕೆಲವೊಂದು ಹಲವಾರು ಆರೋಪಗಳನ್ನ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಜಿಲ್ಲೆಯ ಸಮಾಜದ ನಮ್ಮ ಕುರುಬ ಜನಾಂಗದ ದಿಕ್ಕನ್ನು ಮತ್ತು ದಾರಿನ ತಪ್ಪಿಸ್ತಾ ಇದ್ದಾರೆ ಅಂತ ಅಂದರೆ, ಮಾತೆತ್ತು ನಮ್ಮ ಬಗ್ಗೆ ಭ್ರಷ್ಟಾಚಾರ ಹೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ಆರೋಪಗಳನ್ನ ಮಾಡ್ತಾಯಿದ್ದಾರೆ, ನಮ್ಮ ಬಗ್ಗೆ ಅಕ್ರಮವಾಗಿ ಏನೋ ದುಡ್ಡು ಸಂಪಾದನೆ ಮಾಡಿಬಿಡ್ತವ್ರೆ ಅಥವಾ ಅಲ್ಲೇನೋ ಬೇರೆ ಥರದಲ್ಲಿ ನಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಿರಲ್ಲ. ದಾಖಲಾತಿ ಸಮೇತ ನಾವು ಒಂದು ಜನರಲ್ ಬಾಡಿ 28ನೇ ತಾರೀಕು 12ನೇ ತಿಂಗಳು 2025ರಲ್ಲಿ ಜನರಲ್ ಬಾಡಿ ನಡೆಯುತ್ತೆ. ನಾನು DRಗೆ 16/2/2025ರಲ್ಲಿ ಲಿಖಿತವಾಗಿ ಕೊಡ್ತೀವಿ. ಇದರಲ್ಲಿ ಎಲ್ಲೂ ಕೂಡ ನಾವು ಭ್ರಷ್ಟಾಚಾರದ ಬಗ್ಗೆ DRಗೆ ಕಂಪ್ಲೇಂಟ್ ಮಾಡಲ್ಲ. ನಾವೆಲ್ಲ ಸದಸ್ಯರುಗಳು ಸೇರಿ ಮತ್ತು ನಾವೊಂದು 4-5 ಜನ ನಿರ್ದೇಶಕರು ಸೇರಿ ಕೊಡ್ತೀವಿ. ಜನರಲ್ ಬಾಡಿ ನಡೆಯೋಕ್ಕೂ ಮುಂಚೆ ಜನರಲ್ ಬಾಡಿನಲ್ಲೂ ಕೂಡ ಭ್ರಷ್ಟಾಚಾರದ ವಿಚಾರವಾಗಿ ಹೇಳಲ್ಲ. ಕಳೆದಿದೆ 1ನೇ ತಾರೀಕು ಜನವರಿ 26ನೇ ಇಸ್ವಿನಲ್ಲಿ ಇಲ್ಲೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಇದೆ ಕೆಳಗಡೆ ಹಾಲ್ನಲ್ಲಿ. ಅದಕ್ಕೆ ತಮ್ಮ ಪ್ರಶ್ನೆ ಕೇಳ್ತೀರಿ, ಈ ಆಡಿಟ್ ವರದಿದ್ದು ಬಗ್ಗೆ ನಿಮ್ಮದೇನು ಅಂತ. ಅದನ್ನು ಅವತ್ತು ಕೂಡ ನಾನು ಹೇಳಿದ್ದೀನಿ, ಈ ಆಡಿಟ್ ಬಗ್ಗೆ ನಾವು ಒಪ್ಕೋತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ದಾಖಲಾತಿ ಸಮೇತ ನಾವು ಅದನ್ನು ಪ್ರಸ್ತಾಪ ಮಾಡ್ತೀವಿ ಕೂಡ ಅಂತಲೂ ಹೇಳಿದ್ದೀವಿ. ಅಲ್ಲಿಗೆ ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲೂ ಕೂಡ ಅವತ್ತು ಕೂಡ ಮಾತಾಡಲ್ಲ, ಯಾವುದು ಜನರಲ್ ಬಾಡಿಗೂ ಮುಂಚೆ. ಜನರಲ್ ಬಾಡಿ ಆದಮೇಲೆ 13ನೇ ತಾರೀಕು 1ನೇ ತಿಂಗಳು 2026ರಲ್ಲೂ ಕೂಡ ಸಹಕಾರ ಸಂಘ ಇಲಾಖೆ ಕೊಡ್ತೀವಿ. ನಮ್ಮದು ಸಂಘದ್ದು ಬೈಲ ಪ್ರಕಾರ 5 ವರ್ಷ ಕಂಪ್ಲೀಟ್ ಆಗಿದೆ. ದಯಮಾಡಿ 5 ವರ್ಷಕ್ಕೆ ಬೈಲ ಪ್ರಕಾರ ಚುನಾವಣೆ ನಡೆಸಿ. ನೀವು ಅಕ್ರಮವಾಗಿ ಇದನ್ನು ಮುಂದುವರಿಬೇಡಿ, ಅಥವಾ ಈ ಹಿಂಬಾಗಿಲಿಂದ ಬಂದು ರಾಜಕಾರಣ ಮಾಡ್ಕೊಂಡು ಅಧ್ಯಕ್ಷರಾಗಿ ಮುಂದುವರಿಬೇಡಿ ಅಂತೇಳಿ ಆಮೇಲೂ ಕೂಡ ಅರ್ಜಿ ಕೊಡ್ತೀವಿ. ನಂತರ 7ನೇ ತಾರೀಕು 3ನೇ ತಿಂಗಳಲ್ಲೂ ಕೂಡ ನಾವು DRಗೆ ಅರ್ಜಿ ಕೊಡ್ತೀವಿ. ಅಲ್ಲೂ ಕೂಡ ನಾವು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರದ ಬಗ್ಗೆ ವಿಚಾರವಾಗಿ ನಾವು ಕೊಡಲ್ಲ. ಆದರೆ ಇವ್ರು ಏನು ಪ್ರಸ್ತಾಪ ಮಾಡ್ತಾರೆ ಮಾತೆತ್ತು ಅಂದರೆ, ನಮ್ಮ ಬಗ್ಗೆ ಅಧ್ಯಕ್ಷರ ಬಗ್ಗೆ ಭ್ರಷ್ಟಾಚಾರ ಮಾಡಿಬಿಡ್ತಾ ಇದ್ದಾರೆ, ನಾವು ಇಲ್ಲೇನೋ ಮಾಡ್ಕೊಬಿಡ್ತೀವಿ, ನಾವು ಆಗ ಮಾಡಿಬಿಡ್ತೀವಿ. ನಮ್ಮ ಸಮಾಜದವರು ನಿಮಗೂ ಗೊತ್ತಿದೆ, ನಾವೆಲ್ಲ ಹಿಂದುಳಿದವರು. ಅದರಲ್ಲೂ ಕೆಲವು ತುಂಬ ಜನ ವಿದ್ಯಾವಂತರು ಸ್ವಲ್ಪ ಕಡಿಮೆ ನಮ್ಮ ಸಮಾಜದಲ್ಲಿ ಮುಗ್ಧರು. ಅವರ ಮುಗ್ಧತೆಯನ್ನು ನೀವು ದುರುಪಯೋಗ ಪಡಿಸ್ಕೊಂಡು ದಿಕ್ಕನ್ನು ದಾರಿ ಬದಲಾಯಿಸ್ಬೇಡಿ. ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಕುರುಬರ ಸಂಘದ ಏನು ಆಡಳಿತ ಮಂಡಳಿ ಇದೆ, ಇದನ್ನ ಇಲ್ಲಿಗೆ ಕೊನೆಗೊಳಿಸಿ
ಬೈಲಾ ಪ್ರಕಾರ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ 5 ವರ್ಷ ಚುನಾವಣೆಗೆ ನಡೆಸಿ ಅದಕ್ಕೇನಾರು ಅವಕಾಶವನ್ನು ನೀವು ಮಾಡಲಿಲ್ಲ ಅಂತ ಅಂದರೆ ಮುಂದೊಂದು ದಿನದಲ್ಲಿ ಕಾನೂನಾತ್ಮಕವಾಗಿ ನಾವೇನು ಕ್ರಮ ತಗೋಬೇಕೋ ಉಗ್ರವಾದ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತೀವಿ ಅಂತ ಹೇಳ್ತಾ, ಮತ್ತು ಕೆಲವರು 4 ಮಾತಲ್ಲಿ ಅವರು ಕೂಡ ಆಪಾದನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗೋಷ್ಠಿಯಲ್ಲಿ ಚಂದಳ್ಳಿ ಶ್ರೀಧರ್, ದೊಡ್ಡಯ್ಯ, ಶಂಕರ್, ಬೀರೇಶ್, ರಮೇಶ್, ಸ್ವಾಮಿ, ಕುಮಾರ್, ಗೋಪಾಲ್, ಶಿವರಾಮ್ ಶೈಲೇಂದ್ರ, ಪ್ರಸಾದ್ ಇತರರಿದ್ದರು.